ಯಾಕಮ್ಮ? ಕಾಂತಮ್ಮಮ್ಮಿ ನಿಂಗೇನಾದ್ರೂ ಹೇಳ್ಕೊಡ್ತಿದಾರಾ? ಮೊದ್ಲೇ ಅವ್ರ ಬುದ್ಧಿ ಸರಿಗಿಲ್ಲ. ಬರ್ತಾ ಬರ್ತಾ ತುಂಬಾ ಫಿಟ್ಟಿಂಗ್ ಇಡ್ತಿದಾರ ಅವರು. ಅವ್ರ ಜೊತೆ ಸೇರೋದ್ನ ಸ್ವಲ್ಪ ಕಮ್ಮಿ ಮಾಡಮ್ಮ. ಅಂತೂ ನನ್ನ ಕಾಂತು ಬ್ರೋ ಫ್ರೆಂಡ್ಶಿಪ್ಗೆ ಕಣ್ಣು ಹಾಕಿದ್ರಿ ಅವ್ರು. ಇಲ್ಲ ಇಲ್ಲ, ಹೇ, ನೀನ್ 3 ಹೊತ್ತು ಸುಬ್ಬು 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 ಅಂತ ಆ ಮನೆ ಹತ್ರ ಹೋಗುವಾಗ ನಾನು ಏನಾದ್ರೂ ಮಾತಾಡದ್ನ? ಸುಮ್ನೆ ಬಿಟ್ಟಿರ್ಲಿಲ್ವಾ ನಿನ್ನ? ಅಮ್ಮ, ಸುಬ್ಬು ದೇವ್ರಂತ ಮನುಷ್ಯ, ಆದ್ರೆ ಕಾಂತಮ್ಮ ನರಿ ಬುದ್ಧಿ ಇರೋ ಹೆಂಗ್ಸು. ಯಾರ ಜೊತೆ ಇಟ್ಕೊಂಡು ಯಾರನ್ನ ಮುಗಿಸ್ತಾರೆ ಅಂತಾನೆ ಗೊತ್ತಾಗಲ್ಲ. ಮುಚ್ಚ ಬಾಯಿ, ಜಾಸ್ತಿ ಮಾತಾಡ್ಬೇಡ. ನಾನು ಯಾರ ಜೊತೆ ಮಾತಾಡ್ತೀನಿ, ಏನ್ ಮಾತಾಡ್ತೀನಿ, ಯಾಕೆ ಅವ್ರ ಜೊತೆ ಮಾತಾಡ್ತೀನಿ ಅನ್ನೋದೆಲ್ಲ ನನಗೆ ಚೆನ್ನಾಗಿ ಗೊತ್ತು. ನೀನ್ ಬುದ್ಧಿ ಹೇಳಕ್ ಬರ್ಬೇಡ ಅಷ್ಟೇ. ರೀ, ನಮ್ ಕೆಲ್ಸಕ್ಕೆ ಹೋಗೋದ್ರಿಂದ ಏನೂ ತೊಂದರೆ ಆಗಲ್ಲ ತಾನ? ಏನು ತೊಂದರೆ ಆಗಲ್ಲ ವರ. ನೀನು ಮನೆ ಬಗ್ಗೆ ಏನು ಯೋಚನೆ ಮಾಡಬೇಡ. ನಿನ್ ಬಗ್ಗೆ, ನಿನ್ ಕೆಲ್ಸದ ಬಗ್ಗೆ ಅಷ್ಟೇ ಯೋಚನೆ ಮಾಡು, ಸರಿನಾ? ಆದ್ರೂ ಸಂಜೆವರೆಗೂ ನಾನಿಲ್ದೆ ಮನೇಲಿದ್ದೀನಿ ಅಂತ ಹೇಗ್ ಮೇಂಟೈನ್ ಮಾಡ್ತೀರಾ? ಅದೆಲ್ಲ ನಾನು ನೋಡ್ಕೊಳ್ತೀನಿ. ನೀನ್ ಈಗಲೂ ಮನೆಯಲ್ಲೇ ಇದೆಯಾ, ಮನೆಯಲ್ಲೇ ಇರ್ತೀಯ. ಅದ್ ಹೇಗ್ ಸಾಧ್ಯ? ನಾನ್ ಕೆಲ್ಸಕ್ಕೆ ಹೋದ್ಮೇಲೆ ಮನೇಲಿ ಹೇಗಿರ್ತೀನಿ? ಇರ್ತೀಯ ವರ. ನೀನ್ ಯಾವಾಗಲೂ ನನ್ನ ಹೃದಯದಲ್ಲಿ ಇರ್ತೀಯ ತಾನೆ. ನನ್ನ ಮನಸ್ಸಲ್ಲಿ ಇದೆಯಾ ಅಂದಮೇಲೆ ಈ ಮನೆಯಲ್ಲೂ ಇರ್ತೀಯ ಅಲ್ವಾ? ಸರಿ, ಬರ್ಲಾ? ಲವ್ ಯು. ಐ ಲವ್ ಯು ಟೂ. ಹೋಗು. ಹುಷಾರ್. ಹೊಟ್ಟೆ ಹಸಿತಾ ಇದೆ. ಎಲ್ಲಿಳು ತಿಂಡಿನೇ ತರ್ಲಿಲ್ಲ. ಹೀಗೆ ಬಿಟ್ರೆ ಹೊತ್ತು ಮುಳುಗಿ ಸಂಜೆ ಆಗತ್ತಷ್ಟೇ. ಎಷ್ಟೊತ್ತೆ ತಿಂಡಿ ರೆಡಿ ಆಗೋದು? ಅಯ್ಯೋ, ಅಮ್ಮ ಈ ಕಡೆ ಬರ್ತಿರೋ ಆಗಿದೆ. ಸಾವಿತ್ರಿ ಬೇಡ. ಇಲ್ಲಿ ಕೇಳಿ, ನೀನ್ ಕುಡಿಸ್ದೆ ಅಂತ ಕುಡಿದಿಲ್ಲ, ನನ್ನ ಆರೋಗ್ಯ ಚೆನ್ನಾಗಿರುತ್ತಲ್ಲ ಅಂತ ಕುಡ್ದೆ ಅಷ್ಟೇ. ನಿಂಗೇನು ಭಯ ಪಡ್ಕೊಂಡಿಲ್ಲ. ನಾನು ಅದೊಂದೇ ಕಾರಣಕ್ಕೆ ನಿಮ್ಗೆ ಈಟೆಲ್ಲ ಮಾಡ್ತಿರೋದು. ಇಲ್ಲಿ ನೋಡಿ, ನೀವು ನನ್ನ ತಾಳಿ ಕಟ್ಟಿರೋ ಗಂಡ. ನೀವು ಆರೋಗ್ಯವಾಗಿರ್ಬೇಕು. ಯಾಕಂದ್ರೆ ನಾನು ಮುತ್ತೈದೆ ಆಗಿರ್ಬೇಕು. ನಿಮ್ಮಂತ ಕೆಟ್ಟ ಮನುಷ್ಯರು ಈ ಭೂಮಿ ಮೇಲೆ ಯಾಕಾದ್ರೂ ಹುಡ್ತಾರೋ ಅಂತ ನಾನು 1000 ಸರಿ ಯೋಚನೆ ಮಾಡಿದ್ದೀನಿ. ಆದ್ರೆ ಏನ್ ಮಾಡ್ಲಿ, ಹೆಂಡತಿ ಅನ್ನೋ ಸ್ವಾರ್ಥ. ಆ ಸ್ವಾರ್ಥ ನಿಮ್ಮನ್ನಿವತ್ತು ಒಳ್ಳೆಯವರಾಗಿ ಬದಲಾಯಿಸಕ್ಕೆ ಪ್ರಯತ್ನ ಪಡ್ತಾ ಇದೆ. ಈ ಪ್ರಯತ್ನದಲ್ಲಿ ಸುಮಾರು ಜನ ನನಗೆ ಸಾಥ್ ಕೂಡ ಕೊಡ್ತವ್ರೆ. ಅಂದ್ರೆ ಈ ಮನೆಗೆ ಬಂದಿದ್ರಲ್ಲ ಜಾನಕಿ ಮೇಡಮ್, ಅವರು ಮತ್ತೆ ಸುಬ್ಬು ಅಣ್ಣ ಸೇರಿ ನಂಗೆ ಈ ಕಷಾಯನ ಮಾಡ್ಕೊಳಕ್ಕೆ ಹೇಳ್ಕೊಟ್ಟವ್ರೆ. ಕಷಾಯ ತುಂಬಾ ಸಂದ ಕೆಲಸ ಮಾಡ್ತದೆ. ಅವ್ರ ಮಾತು ಹಂಗೆ ಅಲ್ವಾ? ಅವ್ರ ಮಾತುಗಳನ್ನ ಒಂದ್ಸರಿ ಕೂತ್ಕೊಂಡು ಯೋಚನೆ ಮಾಡಿ, ಆಗ ನಿಮ್ಗೂ ಒಳ್ಳೆ ಬುದ್ಧಿ ಬರ್ತದೆ. ತಾಯಿ ಕಲಿಸಿದ್ರೆ ಅದು ಸಂಸ್ಕಾರ. ಅದೇ ನಾನ್ ಕಲಿಸಿದ್ರೆ ನಿನ್ನ ಅಂತ್ಯ ಸಂಸ್ಕಾರ. ಅಲ್ಲ, ಆ ಜಾನಕಿ ಡಯಟಿಷಿಯನ್ ಅಂತ ನೆಪ ಮಾಡ್ಕೊಂಡು ಈ ಮನೆಗೆ ಬಂದು ಸೇರ್ಕೊಂಡಿದ್ದಾಳಲ್ಲ, ಅವಳನ್ನ ಈ ಮನೆಗೆ ಕರ್ಕೊಂಡು ಬಂದಿದ್ಯಾರು? ಇವರೇ ನಿಮ್ಮನ್ನು ನೋಡ್ಕೊಳಕ್ ಬಂದಿರೋಂಥ ಪರ್ಸನಲ್ ನ್ಯೂಟ್ರಿಷನಿಸ್ಟ್ ಕಮ್ ಶೆಫ್. ಓಹ್, ಸುಬ್ಬು ತಾನೆ? ಆಗಿದ್ಮೇಲೆ ಸುಬ್ಬುಗೆ ನಂದಿನಿ ಎಲ್ಲಿರ್ತಾಳೆ, ಏನು ಮಾಡ್ತಿರ್ತಾಳೆ ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಆ ಸುಬ್ಬುನ ಲಾಕ್ ಮಾಡಿದ್ರೆ ನಂದಿನಿ ಬಗ್ಗೆ ಎಲ್ಲ ವಿಚಾರನ ತಿಳ್ಕೊಬೋದು.
ವಿದ್ಯಾ ಮಿಲ್ಲು ಸಿರಿ ಪಾಟಿಲ್ಲ ಕರೆ ನಿಮಗ್ ಪಂಚಾಂಗ ನೋಡಕ್ ಬರ್ತೈತೇನ್ರಿ? ಹೌದ್ರಿ, ನಮ್ಮ ಮನೆಯಾಗ ನಮ್ಮ ಹಿರಿಕರೆಲ್ಲ ಇದೇ ಕೆಲಸ ಮಾಡ್ತಿದ್ರು. ಅವರಿಂದ ನನಗೂ ಒಂಚೂರು ವಿದ್ಯೆ ಬಂದೈತ್ರಿ. ಓ ಹಾಗೋ, ನೀವು ಪಂಚಾಂಗದ ವಿಷಯದಲ್ಲಿ ಭವಿಷ್ಯದ ವಿಷಯದಲ್ಲಿ ನನಗಿಂತ ತಿಳ್ಕೊಂಡಿದ್ದೀರಾ? ಅದ್ ಹಂಗಲ್ರಿ, ವಿದ್ಯೆ ಅನ್ನೋದು ಸಾಗರ ಇದ್ದಂಗ. ಸಾಗರದ ನೀರೆಲ್ಲ ಹಿಡ್ದಿಟ್ಕೊಳಕ್ ಆಗತ್ತೇನ್ರಿ? ಆಗಲ್ಲ ಬಿಡಿ. ಹಂಗ ಯಾರು ಯಾವ ವಿದ್ಯೆನೂ ಪೂರ್ತಿ ಅರ್ದು ಕುಡಿಯಕ್ ಆಗಲ್ರಿ. ವಿದ್ಯೆನಾಗ ಪೈಪೋಟಿ ಇರಬಾರ್ದು, ತಿಳುವಳಿಕೆ ಇರ್ಬೇಕು. ಹಾ ಮುತ್ತಿನಂತ ಮಾತು. ಹಂಗಾದ್ರೆ ನನ್ನ ಗಂಡ ಇಷ್ಟು ವರ್ಷ ಬಟ್ಟೆ ಇಲ್ದಂಗೆ ಹಿಮಾಲಯದಲ್ಲಿ ಹೊಟ್ಟೆ ಹಿಟ್ಟಿಲ್ದಂಗೆ ಮಾಡಿದ ತಪಸ್ಸೆಲ್ಲ ವ್ಯರ್ಥ ಅಂತ ಹೇಳ್ತೀರೇನ್ರಿ ನೀವು? ಇಲ್ರಿ, ಒಬ್ಬೊಬ್ರು ಒಂದೊಂದ್ ರೀತಿ ವಿದ್ಯೆ ಸಂಪಾದನೆ ಮಾಡ್ತಾರ್ರಿ. ಹಿಮಾಲಯದಾಗ ತಪಸ್ ಮಾಡೋದು ಭಕ್ತಿ ರೀ, ಓದೋದ್ರಿಂದ ಒಬ್ರಿಂದ ತಿಳ್ಕೊಳ್ಳೋದು ಯುಕ್ತಿ ರೀ. ಓದೋದು ಅಂದ್ಮೇಲೆ ಕಾಂಪಿಟೇಷನ್ ಇದ್ದೇ ಇರುತ್ತಲ್ವಾ? ನಮ್ಮ ಸ್ಕೂಲಲ್ಲೂ ಕೂಡ ಕಾಂಪಿಟೇಷನ್ ಇರುತ್ತೆ. ಅದೇ ತರ ಇವರಿಬ್ಬರಿಗೂ ಕಾಂಪಿಟೇಷನ್ ಮಾಡನ್ವಾ? ಬೇಡ ಐಶು, ಬೇಡ, ಕಾಂಪಿಟೇಷನ್ ಎಲ್ಲ ಬೇಡ. ತಪ್ಪೇನಿಲ್ಲ ಬಿಡ್ರಿ, ನಾವ್ ತಿಳಿದಿರೋದನ್ನ ತಿಳಿಸೋದಕ್ಕ ಹಿಂಜರ್ಕಿ ಯಾಕ? ಕಾಂಪಿಟೇಷನ್ ಅದು ಈಗ್ರೆ ಕಾಂಪಿಟೇಷನ್ ಅಂದ ತಕ್ಷಣ ಬಾಯಿ ಒಣಗ್ತಿದೆ ಯಾಕೆ?